ಅಜ್ಜಿ ಅಮ್ಮ ಅಮ್ಮ ಎಲ್ಲೋ ಅಂತ ನಿಮ್ಮ ಅಮ್ಮರು ಎಲ್ಗ ಹೋಗ್ಯವ್ರಿ ನಿನಗೆ ಯಾತ ತಕೊಂಬರಕ್ಕೆ ಹೋಗ್ಯವ್ರಿ ತಕೊಂಬರ್ತಾರೆ ಇದನ್ನು ತಿಂದು ಆಟಾಡು ಋತು ತಕೋಗು ಋತು ತಕೋಗಿ ಆಟಾಡಂಗ ಅಜ್ಜಿ ಋತು ವಾದಿತಾಳೆ ಏವಾದ್ಯಲ್ಲಪ್ಪ ಅವಳು ಸುಮ್ಮನೆ ಗಮ್ತಾಳೆ ಅಷ್ಟೇನೆ ನಿನ್ನ ಎದುರಿಸ್ತಾಳೆ ಮಾಮಲ್ಲ ಅದಕ್ಕೆ ಎದುರಿಸ್ತಾಳೆ ಅವಳಿಗೆ ಇನ್ನೂ ಗೊತ್ತಾಗಲ್ಲ ಸಣ್ಣಳಲ್ಲ ಸಣ್ಣ ಅಮ್ಮನೆಲ್ಲ ಅದಕ್ಕೆ ಗೊತ್ತಾಗಲ್ಲ ಕಣಪ್ಪ ಆಗಳ ಅಜ್ಜಿ ಮಮ್ಮಗೆ ಆತ ಮಾತಾಡ್ತಾ ಇದ್ದಾರೆ ಈಗಿನ್ನ ಎದ್ದ ಋತು ಒಯ್ತಾಳೆ ಕಣಜ್ಜಿ ಅಂತ ಹೇಳ್ತಿದ್ದ ಇಬ್ರು ಆಟಾಡಕ್ಕೆ ಹೋಗ್ತಾರ ಅವಳಿಗೆ ಗೊತ್ತಾಗಲ್ಲ ವಾದಿತಾಳೆ ಅದಕ್ಕೆ ವಾದಿತಾಳೆ ಕಣಜ್ಜಿ ಅವಳು ಅಂತ ಹೇಳ್ತಾ ಇದ್ದಾನೆ ಸಂಜಯ್ ಅಜ್ಜಿ ಅವಳು ಸಂಜಯ್ ಅಜ್ಜಿ ಅದಕ್ಕೆ ಒಯ್ತಾಳೆ ಒಯ್ತಾಳ ಗೊತ್ತಾಗಲ್ಲ ಅಮ್ಮನಿಗಿನ್ನ ಅಮ್ಮನಿ ಸಣ್ಣಳಲ್ಲ ಗೊತ್ತಾಗಲ್ಲ ಕುಕ್ಕು ತಿಂತಾ ಇದೆಯಾ ಈಗ ಮನಿಕೊಂಡೆದ್ನ ಅವ್ರ ಅಮ್ಮ ತಂದಿಕ್ಕಿದ್ಲು ಅಂದ ಅವ್ರ ಅಮ್ಮಯ್ಯರು ಇಬ್ರಳು ಟೌನಕ್ಕೆ ಹೋಗ್ಯವ್ರಿ ವರ್ಷಿತಮ್ಮ ಇಬ್ರಳು ಯಾಕ ಹೋಗ್ಯವ್ರಿ ಬೋತ್ತಾರೀಗ ಆಟ ಆಡ್ತಾರ ನಮ್ಮ ಪಾಪ ಜಾಣಲೇನಪ್ಪ ಅಮ್ಮರು ಬರೋವರೆಗೂ ಸುಮ್ಮನೆ ಆಟಾಡ ಈಗ ಬರ್ತಾರ ಅಮ್ಮರು ಶಾಂತಮ್ಮನ ಮೊಮ್ಮಗ ಏಳು ದೊಡ್ಡನಾಗ್ಬಿಟ್ಟು ನಮ್ಮ ಏಟಿದ್ದ ನಾನು ನೋಡ್ಬೇಕಾರೆ ಹಿಂಗೆ ಏನು ಚೆನ್ನಾಗಿ ದೊಡ್ಡನಾಗಿಬಿಟ್ಟ ಹುಟ್ಟಿದ್ದು ತಡ ಇಲ್ಲ ದೊಡ್ಡನಾಗಿದ್ದು ತಡ ಇಲ್ಲ ಇಟೇಟಿದ್ದ 7 ತಿಂಗಳ ಬಿಡ್ತಾನು 7 ತಿಂಗಳ ಬಿಡ್ತಾನ ಕಣಪ್ಪ ಇವನು ಹಂಗೇನಿ ದೆಸ್ವಂತ ನಮ್ಮ ಪಾಪ ಅಲ್ಲೇನಪ್ಪ ಮತ್ತೆ ಅದೃಷ್ಟವಂತ ಕಣಮ್ಮ 7 ತಿಂಗಳ ಹುಟ್ಟಿರಿ 7 ತಿಂಗಳ ಹುಟ್ಟೋದು ಅಪರೂಪ ಅದೃಷ್ಟವಂತ ಓಹೋ ಪಾಪ ಅದೃಷ್ಟವಂತ ಕಣಮ್ಮ ತೂಕ ಕಮ್ಮಿ ಇದ್ದ ಇಟೇಟು ಮಕ ಇವ ನೋಡಂಗೆ ಯೋಟಾಗ್ಲಾಗೈತಿ ಇಟೇಟು ಕಣ್ಣೊಂದೇ ದಪ್ಪು ಕಾಣ್ತಾ ಇದ್ದು ಮತ್ತಾಗಿ ನಾನು ಕಣ್ಣು ನೋಡಿ ಅನ್ಕಂಡೆ ಇವನು ಚೆನ್ನಾಗಿ ಆಗ್ತಾನೆ ಪಿಳಿ ಕಣ್ಣು ಬಿಡೋದ್ಕೇನೆ ಚೆನ್ನಾಗಿ ಆಗ್ತಾನೆ ಅನ್ಕಂಡೆ ಕಣ್ಣು ನಾನು ಹಂಗೆ ಅನ್ಕೊಂತಿದ್ದೆ ನೋಡಕ್ಕೆ ಬರ್ತಿದ್ನಲ್ಲ ಸಣ್ಣ ಹುಡುಗನಾಗೆ ನಾನು ಹಂಗೆ ಅನ್ಕೊಂತಿದ್ದೆ ಕವಳೆ ಹಣ್ಣಾಗ್ಯಾವೆ ಕಣ್ಣಂತೂ ಚೆನ್ನಾಗಾಗುತ್ತೆ ಅನ್ಕಂಡು ಅದೃಷ್ಟವಂತ ಕಣಮ್ಮ ಅದೃಷ್ಟವಂತ ಶಾಂತಮ್ಮ ನಿನ್ನ ಮೊಮ್ಮಗ ದೇಶವಂತ ಪಾಪ ದೇಶವಂತ ಸುಖ ಪುರುಷ ಅಗಳ ಆಲೆ ಕಳ್ಳ ಮರಿ ಎದ್ದೈತೆ ಕುಕ್ಕುರಿ ತಿಂತೈತೆ ಆಲೆನೇ ನಮ್ಮ ಇವಾಗಿನ ಎದ್ದ ನಿನ್ನ ಮಗ ಎದ್ದು ಅಮ್ಮ ಎಲ್ಲೋತು ನಮ್ಮ ಅಮ್ಮ ಎಲ್ಲೋತು ಅಂತ ಕೇಳ್ತಿದ್ದ ನಿಮ್ಮ ಅಮ್ಮ ಇಲ್ಲ ಕಣಪ್ಪ ಎಲ್ಗ ಹೋಗ್ಯವ್ರು ಬರ್ತಾರೆ ಅಂತ ಹೇಳ್ತಿದ್ದೆ ಅಮ್ಮ ಎಲ್ಲೋಗಿದ್ದಮ್ಮ ನೀನು ನನ್ನ ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು ತಾನೆ ಅಯ್ಯೋ ಕರ್ಕೊಂಡು ಹೋಗೋಕ್ಕಾಗಲಿಲ್ಲಪ್ಪ ಮಳೆ ಬತ್ತೈತೆ ಜಿಜ್ಜಿ ಮಳೆ ಬತ್ತೈತೆ ಅಂತ ನಿನ್ನ ಬಿಟ್ಟೋದೆ ಜಿಜ್ಜಿ ಮಳೆ ಬತ್ತಿತ್ತು ಜೋರಾಗಿ ಬತ್ತಿತ್ತು ಕಣಪ್ಪ ಜಿಜ್ಜಿ ಮಳೆ ಜಿಜ್ಜಿ ಮಳೆ ಹೆಂಗೆ ಬತ್ತಿತ್ತು ಕಣಪ್ಪ ಹಂಗೇನೆ ಇವ್ರ ಅಪ್ಪನ ಬರ್ತೀವಿ ಅಂತ ಹೋದಾರು ಬರಲೇ ಇಲ್ಲಮ್ಮ ನಾನು ಯಾಕೆ ಬರಲೇ ಇಲ್ಲ ಅಂತ ನೋಡ್ತಿದ್ದೆ ಎವಡವ ತಾತ ಹೋದಾರು ಅಂತ ನಾನು ಅವಾಗಿಂದ ನೋಡ್ತಿದ್ದೆ ಯಮ್ಮವ್ ಬತ್ತಿದ್ವಿ ಅವಳು ದೀಕ್ಷಾ ಅಲ್ಲಿ ಟೌನ್ನಾಗೆ ಬಂಗಾರದ ಅಂಗಡಿ ತಕ್ಕ ಹೋದ್ಲು ಅಕ್ಕಿ ಯಾಕೆ ಹೋಗ್ತಾ ಇದ್ದಾಳತ್ತು ಅಂತೇಳಿ ಹೋದ್ವಿ ಅದೇ ಅವಳು ಗಿಳಿ ಇದ್ದಾಳಲ್ಲ ಮಣಿಯಮ್ಮನ ಅಮ್ಮಮ್ಮ ಅಂತಾರೆ ನೋಡು ಆಗ ಅಯ್ಯಮ್ಮರು ಅವ್ರ ಮಗಳನ್ನ ಕರ್ಕೊಂಡು ಇದಕ್ಕೆ ಬಂಗಾರದ ಅಂಗಡಿಗೆ ಹೋಗಿದ್ಲು ಬಂಗಾರದ ಅಂಗಡಿಗೆ ಹೋಗಿ ಒಡವೆ ಹಾಕ್ತಿದ್ಲು ಕಣಮ್ಮ ಒಡವೆ ಹಾಕಿ ಬಂದವಳೆ ನೋಡು ಅವಳ್ತ ದುಡ್ಡು ಕೇಳಲಿಲ್ವೇ ನೀನು ಒಡವೆ ಹಾಕ್ತಿದ್ಲು ಅಲ್ಲ ನಾನು ರಾತ್ರಿ ಕೇಳೋಣ ಅಂದ್ಕೊಂಡೆ ದುಡ್ಡ ನಾಳೆ ಕನ್ನಡದಾಗ ಕೇಳೋಣ ನಾಳೆ ಕನ್ನಡದ ಅಡ್ವಾನ್ಸ್ ಕೊಡ್ರಿ ಅಂತ ಕೇಳೋಣ ಅಂತ ಸುಮ್ಮನೆ ಅದೇ ಒಡವೆ ಹಾಕಿ ಬರಕೋ ಹೇಳಿ ನೋಡಮ್ಮ ಹೇಳಿ ಅಂತ ಮತ್ತ ನೀನು ಆ ಹುಡುಗಿ ಒಂದು ಬೈಕ್ ಪಕ್ಕಣಿ ಸೇಮ್ ಈಗ ಸೆಕೆಂಡ್ ತಿಮ್ಮಜ್ಜಿ ಕಣಿ ಈಗ ಈ ಹುಡುಗಿ ಇವಾಗ ಚೈತ್ರಮ್ಮನ ಮಗಳು ಜಯಜ್ಜಿದ್ದಂಗೆ ನಿನ್ನ ಮಗಳು ತಿಮ್ಮಜ್ಜಿದ್ದಂಗೆ ಮತ್ತು ಅದಾಲೆ ವಂಶದಾಗ ಬಂದಿರೋದು ಎಲ್ಲಿ ಹೋಗುತ್ತೆ ನಿಂಗೆ ಅಜ್ಜಿ ಅದಾಲೆ ವಂಶದಾಗ ಬಂದಿರೋದು ಎಲ್ಲೂ ಹೋಗಲ್ಲ ರಜ್ಜಿ ಒಬ್ಳಿದ್ಲಲ್ಲ ಅಂತಳಿ ಇವಳು ಸತ್ತಳಿ ಇವಳು ಉಟ್ಟಿಗೆ ಅಂತಾಳೆ ಅಷ್ಟೇನಿ ಏನು ಮಾಡೋಣ ಅದು ಒಬ್ಬೊಬ್ರು ವಂಶದಾಗ ಹಂಗೆ ಇರ್ಬೇಕಂತ ಎಲ್ಲರೂ ಒಳ್ಳೆಯರಾದ್ರಿ ಅದು ಸರಿ ಇರಲ್ಲ ಒಬ್ಬೊಬ್ರು ಇರ್ತಾರಂತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯಾಗೂ ಅಲ್ಲಿ ನಮ್ಮ ತೋರ ಮನೆಯಾಗ ಒಬ್ಳು ಹುಡ್ರಿಗೆ ತಿಳಿದ್ಲು ಇಂತಾಳೇನಿ ಇವಳು ಅಂತಾಳು ಎಲ್ಲರ ಮನೆಯಾಗ ಒಂದೇ ಥರ ಇರೋಕ್ಕಾಗಲ್ಲ ಒಬ್ಬೊಬ್ರು ವಂಶದಾಗ ಒಬ್ಬೊಬ್ರು ಉಟ್ಕೊಂಡಿರ್ತಾರೆ ಅವ್ರದ್ದು ಒಬ್ಬೊಬ್ರು ಇರ್ಬೇಕಂತಾರು ಒಬ್ರು ಸಾಯತ್ಕೊಬ್ರು ಉಟ್ಕೋಬೇಕು ಕಾಣೆ ಒಬ್ರು ಸಾಯತ್ಕೊಬ್ರು ಉಟ್ಕೊಂಡಿರ್ತಾರೆ ಮತ್ತು ಅವ್ರು ಸತ್ತರೆ ಅವ್ರನ್ನೇ ನಿಶ್ಚಯ ಬೇಕಲ್ಲ ಅವ್ರ ಅಜ್ಜಿ ಅಂತಾಳು ಅವ್ರ ಅಪ್ಪನ ಅಂತಾಳು ಅವ್ರ ಅಮ್ಮನ ಅಂತಾಳು ಅಂತ ಹೇಳ್ತಾರಲ್ಲ ಆಗ ಹಂಗೆ ಆಗ ಅವಳು ಹಂಗೆ ಅಲ್ಲಿ ಇಂದ್ರಮ್ಮನ ಮಗಳು ಅವಳು ರಾಮಚಂದ್ರಿ ಅಂತ ಹುಡುಗಿ ಹೆಸರು ಅವಳ ಹಿಂಗೇನಿ ಸೇಮ್ ರಜ್ಜಿನ ಹಂಗೇನಿ ಎಲ್ಲ ಯಾರನ್ನ ಬೈಯೋದಾಗಲಿ ಯಾರನ್ನ ನಂಬೋದಾಗಲಿ ನಾನು ಗಂಬ್ತೀನಿ ಇಂದ್ರಮ್ಮ ನಿಮ್ಮ ಅತ್ತಿದ್ಲು ಸಣ್ಣಿಗಮ್ಮ ಸೇಮ್ ಅವಳಂಗೆ ಕಣಿ ಇವಳು ಅಂತೀನಿ ನಾನು ಅದಾಲೇ ಉಟ್ಕೊಂಡು ಬಂದಿರೋದು ಹೋಗಲ್ವಂತಿ ಇದು ಸೇಮ್ ತಿಮ್ಮಜ್ಜಿನ ಕಣಮ್ಮಿ ದೀಕ್ಷಾ ಮತ್ತು ಅವಳು ಸತ್ತವಳೆ ಇವಳು ಉಟ್ಕೊಂಡ ಇದ್ದಾಳೆ
ಫಸ್ಟು ಯಮ್ಮ ನಿಮಗೆ ಬುದ್ಧಿ ಇಲ್ಲ. ನೀನು ಅಪ್ಪಯ್ಯ ಬಿಗಿ ಆದರೆ ಅವಳು ಹೇಳ್ದಂಗೆ ಕೇಳ್ತಾಳೆ. ನೀವು ಬಿಡತ್ತ ಹೋಗ್ಲಿ ಅಂದರೆ ಅವಳು ಸುಮ್ಮನಿರಲ್ಲ. ಏನಾನವನು ಮಾಡ್ತಾನೇ ಇರ್ತಾಳೆ ಅವಳು. ನೀವು ಇಸ್ಕೋಬೇಕಾ ಅಡ್ವಾನ್ಸ್ ಕೊಡ್ಬೇಕಾರೆ ಅಲ್ಲ ನೋಡಿ ನಿಂಗಜ್ಜಿ ಇವ್ರಿಗೆ ಹೆಂಗೆ ತಿಳಿತೈತೆ. ಅವಾಗೆಲ್ಲ ಕೇಳಿದ್ರೆ ಕೊಡ್ತಾಳೆ ಅವಳು. ಇವಾಗ ನೋಡಿ ಒಡವೆ ಹಾಕಿ ಬಂದವಳೆ, ಒಡವೆ ತಗೊಂಡೆಲ್ಲ ನಾವು ಒಡವೆ ಬಂಗಾರದ ಅಂಗಡಿ ಕಟ್ಟಿ ಬಂದವಳೆ. ಈಗ ಮನೆ ಕಟ್ಕೋಬೇಕಾರೆ ಒಡವೆದೆಲ್ಲ ಏನು ಬೇಕಮ್ಮ, ಗಲ್ಮ ಮಾಂಗಲ್ಯ ಸರ ಮಾಡಿಸ್ಕೊಟ್ಟಾರೆ, ಕಿವಿ ಕಿಕ್ಕೆಮ್ಮ ಮಾಡಿಸ್ಕೊಟ್ಟವ್ರೆ, ಎಲ್ಲ ಮಾಡಿಸ್ಕೊಟ್ಟವ್ರೆ. ಇನ್ನೇನು ಬೇಕಮ್ಮ ಅವಳಿಗೆ? ಇನ್ನು ಬೇರೆವೆಲ್ಲ ಮಾಡ್ಸಕ್ಕೆ ಹೋಗಿ ಅವಳಿ ದುಡ್ಡು ಐತಲ್ಲ ಅದಕ್ಕೆಲ್ಲ ನೀವು ಅವಳ ಕೈಗೆ ದುಡ್ಡು ಕೊಡೋರು ನೀವೇ ಅಂತಾರೆ ಹೇಳಮ್ಮ. ನನಗೇನಂದ್ರೆ ನಿನ್ನ ಅಪ್ಪ ನೋಡಿದ್ರೆ ಬೊಲ್ಸಿಟ್ಟು ಬರುತ್ತೆ. ಜೋರಾಗಿ ಕೇಳಲಿಲ್ಲ ಆಗಲಿಲ್ಲ ಹೇಳು. ನನಗೆ ಹಂಗೆ ಸಿಟ್ಟಲ್ಲೇ ಬರುತ್ತೆ, ಹಂಗೆ ನೆನೆಸ್ಕೊಬಿಟ್ರೆ. ಸುಮ್ಮನೆ ನಾನೆಲ್ಲ ಕೇಳ್ತೀನಿ, ಕೊಡಲಿಲ್ಲ ಅಂದರೆ ಐದ ಒಳ್ಳೆ ಮಾತನ್ನ ಕೇಳ್ತೀನಿ. ಅವಳು ಕೊಡಲಿಲ್ಲ ಅಂದ್ರೆ ಅವಾಗ ಅವಳನ್ನ ಕಳಿಸ್ತೀನಿ, ಸುಮ್ಕಿರ್ರಿ. ನಾನೆಲ್ಲ ಹೋಗಮ್ಮ ಅಲ್ಲಿ ಹೋಗಿ ಅಲ್ಲಿ ಅಣ್ಣ ತಮ್ಮಳ್ತಾಗೆಲ್ಲ ಪಾಟ್ ಬಿದ್ದು ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ. ನಾನೆಲ್ಲ ಕಳಿಸ್ತೀನಿ, ಸುಮ್ಕಿರು. ಕೇಳ್ತೀನಿ ಒಳ್ಳೆ ಮಾತನಾಗೆ. ಕೊಡಲಿಲ್ಲ ಅಂದರೆ ಯಾಕೆ ನಾನೆಲ್ಲ ಕೇಳ್ತೀನಿ. ಅದು ಹೆಂಗೀಗ ಒಂದೇ ಪಟ್ಟು ಹೋಗಮ್ಮ ನೀನು ಹಸಿಕೆಂಬಕ್ಕಾಗಲ್ಲ ನೋಡಪ್ಪ. ಶಾಂತಮ್ಮ ಅವತ್ತು ಮನೆ ಮಗಳು ಅವಳು ಅಮ್ತ ಇಕ್ಕೊಂಡ್ಲು, ಅಮ್ತ ಎಲ್ಲ ಆಡ್ಕೊಂಬರ ಬಯಸಾದ್ರೆ ಆಗಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಆಡ್ಕೊಂತಾರೆ ಒಟ್ಟು ಜನ ಕುಕ್ಕೊಂಡು ಅಂತ ಸುಮ್ಮನೆ ಇದ್ದೀನಿ. ಕೇಳ್ತೀನಿ, ಕೊಡಲಿಲ್ಲ ಅಂದರೆ ಅವಾಗ ನಾನು ಮಾತಾಡ್ತೀನಿ. ಸುಮ್ಮನಿರು, ನಿಮ್ಗೆ ಯಾಕೆ ನಮ್ಮಮ್ಮ ಹಿಂಗೆ ಮತ್ತೆ. ನೋಡಿ ನಿಂಗಜ್ಜಿ ಕೇಳಬೇಕಾ ಇಸ್ಕೋಬೇಕಾ? ಮನೆ ಒಪ್ಪರ್ಸಿದ ಮೇಲೆ ಎಣ್ಣೆಸ್ಲಾಲೆ ಮನೆ ಒಪ್ಪರ್ಸಿದೀವಿ ಕಣಮ್ಮ, ಕೊಡು ಬಿಡಿಸ್ಕೊಂಬಂದು ಕೊಡು ಅಂತ ಕೇಳಬೇಕಾ? ನಾಳೆ ಕೇಳೋಣ ಅಂತ ಅಡ್ವಾನ್ಸ್ ಕೊಡ್ಬೇಕಾರೆ ಕೇಳೋಣ ಅಂತ ಸುಮ್ಮನಾತಂತೆ. ಇದು ಕರೆದ ಅವಳು ನಿಮ್ಮನ್ನ ಇದು ಮಾಡ್ಕೊಂತಾಳೆ, ಸುಮ್ಕಿರು. ನೀವು ಬರೇ ತಾಪ್ರ ತೂಪ್ರ ನಂಗೆ ಮಾತಾಡ್ತೀರ, ಸರಿಯಾಗಿ ಮಾತಾಡಲ್ಲ. ಮೇಡಮ್ಮ ನಾನು ಹೇಳ್ತೀನಿ, ಏನಾರ ನೀವು ಹೊರಟಾಗ ದುಡ್ಡು ಕೇಳಿ ಇಸ್ಕೊಂಬ್ಲಿಲ್ಲ, ಅವಳು ಕೊಡಲಿಲ್ಲ ಅಂತಂದರೆ ನಾನೇ ಅವಳನ್ನ ಹೊರಗೆ ದಬ್ತೀನಿ. ಮೊದಲು ದುಡ್ಡು ಕೊಟ್ಟು ಹೋಗಿ ಅಂತ ಹೇಳಿ. ಅವಳು ಯಾಕೆ ಅತಿ ಆಗ್ತಾಯಿದೆ ನನಗೆ ನೋಡಿ ಸುಮ್ಮನಿರಕ್ಕೆ ಆಗ್ತಾಯಿಲ್ಲ. ಬಲು ಹೊಟ್ಟೆ ಉರಿತಾಯ್ತೆ ನನಗಂತೂ ನೋಡಿ ಹೇಳ್ತಾ ಇದ್ದೀನಿ. ಅವಳು ಬಂದ ತಕ್ಷಣ ದುಡ್ಡು ಕೇಳ್ರಿ, ಕೊಡಲಿಲ್ವಾ ನಿನ್ನ ನಡಿ ಹಸಿಕೆ ಅಂತ ಹೇಳಿ ದೊಬ್ರಿ ಹೇಳ್ತೀನಿ ಇಸ್ಕೊಂಡು ಅಷ್ಟೇನೆ. ಒಂದೆರಡು ದಿನ ಹೋಗಿ ಅಲ್ಲಿ ಅಂಟಮ್ಳು ಮಧ್ಯೆ ಪಾಟ್ ಬಿದ್ದು ಬರಬೇಕು, ಆವಾಗಲೇ ಮತ್ತೆ ಗೊತ್ತಾಗೋದು. ಕಣ್ಸಿ ಅಂತಮ್ಮ ನೀನು ಅವಳು ಒಳ್ಳೆ ಮಾತನ್ನ ಕೇಳಿದ್ರೆ ಕೊಡಲಿಲ್ಲ ಅಂದಮೇಲೆ ನೀನು ಬಿಗ್ಗೆ ಕೇಳಬೇಕು. ಬಿಗ್ಗೆ ಕೇಳ್ದಿಲ್ಲ ಅಂದರೆ ಅವಳು ಕೊಡಲ್ಲ ಕಣೆ, ಬಿಗ್ಗೆ ಕೇಳ್ಬೇಕು ನೀನು ಅಷ್ಟೇ. ನಾನು ಸಂಗೀತಿಗೆ ಹೇಳಿ ಸಂಗೀತನ್ನು ಕರ್ಕೊಂಬಂದು ನಾವು ಮೂವರು ಸೇರಿ ಹೊರಗೆ ತಪ್ತೀವಿ ಅವಳನ್ನ. ನಡಿಯ ನಿಂದು ಏನೈತೆ ಇಲ್ಲಿ ಅಂತೀವಿ. ನೀನೇ ಮನೆ ಮಗಳಾಗಿ ನೀನು ಇರೋದು ಬೇಡ, ಹೋಗಿ ನಿನ್ನ ಗಂಡನ ಮನೆಗೆ ನೀನು ಕಾಪ್ರ ಮಾಡು. ನಾವು ಗಂಡನ ಮನೆಯಾಗೆ ಇದ್ದೀವಿ, ನೀನು ಹೋಗಿ ನಮ್ಮ ಅಪ್ಪ ನಮ್ಮ ಅಮ್ಮನೇ ನೋಡ್ಕೊಂಬದು ಬೇಡ, ನಾವೇ ನೋಡ್ಕೊಂತೀವಿ ಅಂತ ಹೇಳ್ತೀವಿ. ಏನು ಅಪ್ಪ ಅಮ್ಮನ ನೋಡ್ಕೊಂಬ್ನಿ ಅಂತಾಳಲ್ಲ ಅಜ್ಜಿ ನಿಂಗಜ್ಜಿ. ಅಷ್ಟೇ ಕಣೆ ಅಕ್ಕ, ಹಂಗೆ ಮಾಡೋಣ. ನಮ್ಮಮ್ಮಗೆ ಎಷ್ಟು ಹೇಳಿದ್ರು ಏನು ಹೇಳಿದ್ರು ಇಷ್ಟೇನೆ. ಕೇಳಲ್ಲ, ಏನನ ಹೇಳಿ ಬೀಡತ್ಲಾಗೆ ಹೋಗ್ಲಿ ಅಂತ ಹಿಂಗೆ ಬಿಡ್ಕೊಂಬಂದೆ. ಮತ್ತೆ ಅವಳು ಹಿಂಗೆ ಮಾಡ್ತಾ ಇರೋದು ಹೇಳು. ಇಲ್ಲೂ ಜನ ಬೇರೆ ಅರ್ಧ ಹೆಚ್ಚಿಗೆ ಕೊಡ್ತಾರೆ ಎಲ್ಲನ. ನೀನೆಲ್ಲ ಇಸ್ಕೋಬೇಕು ನಿಮ್ಮ ಅಮ್ಮ ಇರ್ತಾಗೆ. ಒಂದಿಟ್ಟು ಅಲ್ಲಿ ಇನ್ನೊಂದು ಮನೆ ಕಟ್ತಾರೆ ಅಂದರೆ ಜನಗಳಿಗೆ ಹೊಟ್ಟೆ ಉರಿ. 2 ಮನೆ ಕೊಡ್ತಾರೆ, ಅಲ್ಲಿ ಒಂದು ಮನೆ ಕಟ್ಕೊಂಡಿರೋ ಸಾಲದೆ ನಮಗೆ. ಯಾವ ಗಂಡು ಹುಡುಗರು ಇದ್ದಾವೆ ಅಂತಲೂ ಮಾತಾಡ್ತಾರೆ ನಮ್ಮೂರ ಜನ. ಯಾವ ಗಂಡು ಹುಡುಗರು ಇದ್ದಾವೆ ಇನ್ನೊಂದು ಮನೆ ಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಮಾತಾಡೋರ್ಗೇನು ಮಾತಾಡ್ತಾರೆ ಬಿಡು. ಅವಳು ನಿನ್ನ ತಡಮೈನು ಮಾತಾಡ್ತಾಳೆ, ಎಲ್ಲ ಅವಳು ಮಾತಾಡ್ತಾಳೆ. ಮಾತಾಡೋರ್ಗೇನು ಮಾತಾಡ್ತಾರೆ, ಇರತ್ತಕ್ಕನಾದ್ರೂ ಬೇಡ್ವಿ. ಎಲ್ಲ ಬಂದೋಗಕ್ಕಾದ್ರೂ ಮಾತಾಡ್ತಾವೆ. ಜನಗಳಿಗೇನು ಬಾಯಿಗೆ ಬಂದಂಗೆ ಮಾತಾಡ್ತಾವೆ. ಮುಳಿಲದ ನಾಲ್ಗೆ ಹೆಂಗೆ ಬೇಕಾದ್ರೂ ಮಾತಾಡುತ್ತಿ. ಗಂಡು ಹುಡುಗರು ಇಲ್ಲ ಅಂದಮೇಲೆ ಹಂಗಾರೆ ಏನು ಮನೆ ಬಾಕ್ಲು ಮಾಡ್ಕೊಂಬಕ್ಕಿಲ್ಲ. ಈಗಿನ ಜನಗಳು ಒಂದಮ್ಮ ಜನಗಳ್ದಲ್ಲ ತರದಲ್ಲಿ ಬಿದ್ದೋಗುತ್ತೆ ಕಣಿಲಿ. ಅವ್ರದ್ದೆಲ್ಲ ತಲೆ ಕೆಡ್ಸ್ಕೊಬಾರ್ದು, ನಾ ಬಿಗಿಯಾಗಿರ್ಬೇಕು ಅಷ್ಟೇ ಮನೆಯಾಗಿ. ಇವಾಗ ಏನೋ ಕಂಪ್ಲೇಂಟ್ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟು ದಿನ ಮರ್ಯಾದೆಗಂತ ಇದ್ದು ಸಾಕಾಯತ್ತು ನಮಗೂ. ನಾನು ನೋಡಮ್ಮ ಹೇಳಿರ್ತೀವಿ, ನಾನು ವರ್ಷಿತ ಇಬ್ಬರು ಹೇಳಿದ್ದೀವಿ. ನೀನೇನ ಕೇಳಲಿಲ್ಲ, ಅವಳನ್ನ ಜಗ್ಸಿ ಕೇಳಿ ಅವಳು ಒಳ್ಳೆ ಮಾತನ್ನ ಕೇಳು. ಕೊಡಲಿಲ್ವಾ ಇನ್ನು ಅವಳನ್ನ ದೊಪ್ತಾ ಇರೋ ಅಷ್ಟೇ ಇಸ್ಕೊಂಡು ನಿನ್ನ ಇಲ್ಲ ಕಣಮ್ಮ ನಾನು ಕೇಳಿದೆ ಅವಳು ನನಗೆ ಕೊಡಲಿಲ್ಲ ಅಂತ ಹೇಳು. ನಾನು ವರ್ಷಿತ ಎಲ್ಲರೂ ಸಂಗೀತ ಮೂವರು ಸೇರಿ ವಸೂಲಿ ಮಾಡಿ ದುಡ್ಡ ಹೋಗಿ ನಾವೇನು ಗಂಡನ ಮನೆಗೆ ಹೋಗಿ ಕಾಪ್ರ ಮಾಡ್ತೀವ, ನೀನು ಹಂಗೆ ಕಾಪ್ರ ಮಾಡು. ಹೋಗಲ್ಲಿ ನಿನ್ನ ಮನೆ ಎಲ್ಲೈತಿ, ನಿನ್ನ ಮನೆ ಬಾಕ್ಲು ಎಲ್ಲೈತೆ ಅಲ್ಲಿಗೆ ಹೋಗಿ ಕಾಪ್ರ ಮಾಡು ಅಂತ ಕಳಿಸ್ತೀವಿ. ಹೆಂಗ ನಾನು ಒಳ್ಳೆ ಮಾತನಾಗೆ ಕೇಳ್ತೀನಮ್ಮ. ನನಗೇನೋ ಅಯ್ಯೋ ನನಗೆ ಎಲ್ಲ ಮಕ್ಕಳು ಒಂದೇ ಅಮ್ಮಂಗೆ ಆಗುತ್ತೆ. ಏನು ಮಾಡ್ತೀವಿ, ಅವಳು ಒಂದಿಟ್ಟು ಹಂಗೆ ಮಾಡ್ತಾಳೆ, ನನಗೆ ಸಿಟ್ಟು ಬರುತ್ತೆ. ಏನು ಮಾಡೋಣ, ಸಿಟ್ಟೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಇರ್ತೀನಿ. ಒಳ್ಳೆ ಮಾತನ್ನ ಕೇಳ್ತೀನಿ. ಕೊಡಲಿಲ್ಲ ಅಂದ್ರೆ ನಿಮಗೆ ಹೇಳ್ತೀನಿ, ಸುಮ್ಮನಿರಿ. ನೀವೇ ಬಗ್ಗಿಸುವಂತ್ರಿ ಅವಳನ್ನ. ನೋಡಿ ಬಗ್ಗಿಸ್ತೇವ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದುಡ್ಡೆಲ್ಲ ತಗೊಂಡು ಒಡವೆ ಮಾಡಿಸ್ಕೊಂಬಕ್ಕೆ ಹೋಗ್ಬಿಟ್ಟವಳೆ ಅಲ್ಲ. ಅವಳಿಗೆ ಸ್ವಲ್ಪ ಮಾನ ಮರ್ಯಾದೆ ಬೇಡ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟ ಬಿದ್ರಲ್ಲ, ಇವಾಗ ಇನ್ನೊಂದು ಮನೆ ಕಟ್ಟಬೇಕು ಅಂತ ಇದ್ದಾರೆ. ನಾಲ್ವರು ಎಲ್ಲರೂ ಅಕ್ಕ ತಂಗಿಯರು ಗಂಡ್ರುಗಳು ಮೊಮ್ಮಕ್ಕಳು ಎಲ್ಲ ಬಂದರೆ ಹೊಸಾರು ಗೂಡೂರು ಆದ್ರೂ ಜಾಗ ಆಗಲ್ಲ. ಅವಾಗೇನು ಅರ್ಜೆಂಟಿಗೆ ಮನೆ ಇಲ್ಲೋದಕ್ಕೆ ಸ್ವಲ್ಪ ಕಟ್ಕೊಂಡ್ವಿ ಅಂತ ಹೇಳಿ ಇನ್ನೊಂದು ಮನೆ ಕಟ್ತಾ ಇದ್ದರೆ ನೋಡ್ರಿ ಹೆಂಗೆ ಒಡವೆ ಹಾಕಕ್ಕೆ ಹೋಗಿದ್ದಾಳೆ. ಅದಕ್ಕೆ ಏನಾದ್ರೂ ನಮ್ಮಮ್ಮಗೆ ಹೇಳಿ ಸಾಕಾಯ್ತು. ನಮ್ಮಪ್ಪ ನಮ್ಮಮ್ಮ ಬಿಗ್ಗಿಗಿದ್ರೆ ಅವಳು ಯಾಕೆ ಹಂಗೆ ಮಾಡೋಳು. ಅದಕ್ಕೆ ನಮ್ಮ ಮೂವರು ಸೇರಿ ನಾವು ಹೆಂಗೆ ಹೋಗಿದ್ದೀವಿ ನೀನು ಹಂಗೆ ಹೋಗ್ಬಾರೆ ಹಸಿಕೆ ಅಂತ ಹೊರ ಕೇಳ್ತೀವಿ. ನಾವು ಬಿಡತ್ತ ಅಂತೇಳಿ ಮರ್ಯಾದೆ ಸತ್ವಲ್ಲ. ಅದಕ್ಕೆ ಅವಳಿಗೇನು ಮರ್ಯಾದೆ ಅಂದರೆ ಏನೋ ಅಂಬದು ಗೊತ್ತಿಲ್ಲ. ಅವಳು ಯಾಕೆ ನಮ್ಮ ಅಜ್ಜಿಗಿನ ಆತಾಡ್ತಾಳೆ ಅವಳು ಯಾಕನ. ನೋಡ್ತಾ ಇರ್ರಿ, ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.